ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಸ್ಪ್ರೆಡಿಂಗ್ ಸ್ಟೋರೀಸ್ ಇನ್ ಕನ್ನಡ. ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ ಸಿಗುತ್ತದೆ ಆರೋಗ್ಯಕ್ಕೆ ಹಲವು ಪ್ರಯೋಜನಗಳು. ಹಾಗಾದರೆ ನೋಡೋಣ ಬನ್ನಿ. ಬರಿಗಾಲಿನಲ್ಲಿ ದೇವಾಲಯದ ಪ್ರವೇಶವೇಕೆ? ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳಿಗೆ ಹೋಗುವಾಗಲೂ ಭಕ್ತರು ಪಾದರಕ್ಷೆಯನ್ನು ಹೊರಗೆ ಇಟ್ಟು ಬರಿಗಾಲಿನಲ್ಲಿ ದೇಗುಲದೊಳಗೆ ಪ್ರವೇಶಿಸುತ್ತಾರೆ. ಆದರೆ ಬರಿಗಾಲಿನಲ್ಲಿ ದೇಗುಲ ಪ್ರವೇಶದಿಂದ ದೇವ ಸನ್ನಿಧಿಯ ಪವಿತ್ರತೆ ಕಾಪಾಡುವ ಜೊತೆಗೆ ಇದರಿಂದ ನಮ್ಮ ಆರೋಗ್ಯಕ್ಕೂ ಬಹಳಷ್ಟು ಪ್ರಯೋಜನಗಳಿವೆ. ದೇವಾಲಯಗಳಲ್ಲಿ ಕಾಂತೀಯ ಮತ್ತು ವಿದ್ಯುತ್ ಕ್ಷೇತ್ರಗಳಲ್ಲಿ ಶುದ್ಧ ಕಂಪನಿಗಳು ಹೆಚ್ಚಿರುತ್ತವೆ. ದೇಗುಲದ ನೆಲ ಧನಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಉತ್ತಮ ವಾಹಕಗಳಾಗಿವೆ. ಈ ನೆಲದಲ್ಲಿ ಬರಗಾಲಿನಲ್ಲಿ ನಡೆಯುವುದರಿಂದ ಶಕ್ತಿಯು ನಿಮ್ಮ ದೇಹದ ಮೂಲಕ ಹಾದು ಹೋಗಲು ಸಹಾಯ ಮಾಡುತ್ತದೆ. ಇನ್ನು 2, ದೇವಸ್ಥಾನದಲ್ಲಿ ಗಂಟೆಯನ್ನು ಏಕೆ ಬಾರಿಸುತ್ತೇವೆ? ದೇಗುಲದಲ್ಲಿ ಕಟ್ಟಿರುವ ಗಂಟೆಯನ್ನು ಬಾರಿಸಿದಾಗ ಹೊರಹೊಮ್ಮುವ ನಾದ ಕೂಡ ನಮ್ಮಲ್ಲೊಂದು ಭಕ್ತಿ ಭಾವವನ್ನು ಸ್ಮರಿಸುತ್ತದೆ. ಈ ಭಕ್ತಿ ಭಾವದ ಜೊತೆಗೆ ಗಂಟೆಯ ಶಬ್ದ ನಮ್ಮನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ. ನೀವು ದೇವಾಲಯದ ಗಂಟೆಯನ್ನು ಬಾರಿಸಿದಾಗ ಶ್ರವಣೇಂದ್ರಿಯವು ಸಕ್ರಿಯಗೊಳ್ಳುತ್ತದೆ, ಜೊತೆಗೆ ಮೆದುಳಿನಲ್ಲಿ ಚಟುವಟಿಕೆಗಳಿಗೆ ಕಾರಣವಾಗುತ್ತವೆ. ಗಂಟೆಯ ಶಬ್ದ ಕಿವಿಗೆ ಬೀಳುತ್ತದೆಯಂತೆಯೇ ನಿಮ್ಮ ಮೆದುಳಿನಲ್ಲಿರುವ ಎಲ್ಲ ಆಲೋಚನೆಗಳು ದೂರವಾಗಿ ಶಾಂತತೆ ಮೂಡುತ್ತದೆ. ಇನ್ನು ಕರ್ಪೂರ ಬೆಳಗಿಸುವ ಹಿಂದಿನ ಕಾರಣ. ದೇಗುಲದಲ್ಲಿ ಕರ್ಪೂರವನ್ನು ಬೆಳಗಿಸಿ ದೇವರಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ಆರತಿಯ ಸಮಯದಲ್ಲಿ ಹೆಚ್ಚಾಗಿ ಕರ್ಪೂರವನ್ನು ಬಳಸಲಾಗುತ್ತದೆ. ಆರತಿ ತಟ್ಟೆಯಲ್ಲಿರುವ ಬೆಳಗುವ ಕರ್ಪೂರ ನಮ್ಮ ದೃಷ್ಟಿಯಿಂದ ಸಕ್ರಿಯಗೊಳ್ಳುತ್ತದೆ. ಜೊತೆಗೆ ಆರತಿ ತಟ್ಟೆಯನ್ನು ನಮ್ಮ ಮುಂದೆ ತಂದಾಗ ನಾವು ಬೆಳಗುವ ಜ್ಯೋತಿಯ ಮೇಲೆ ನಮ್ಮ ಕೈಗಳನ್ನು ಆಡಿಸಿ ಕೈಯನ್ನು ತಲೆ ಅಥವಾ ಕಣ್ಣುಗಳಿಗೆ ಸ್ಪರ್ಶಿಸುತ್ತೇವೆ. ಇದರಿಂದ ನಮ್ಮ ಸ್ಪರ್ಶ ಪ್ರಜ್ಞೆಯು ಕ್ರಿಯಾಶೀಲವಾಗುತ್ತದೆ. ಇನ್ನು ಹೂಗಳಿಂದ ಮನಸ್ಸಿಗೆ ಆನಂದ. ದೇವರಿಗೆ ಹೂಗಳನ್ನು ಅರ್ಪಿಸುವಾಗ ಆ ಸಮಯಗಳ ಸೌಂದರ್ಯ, ಅವುಗಳ ಪರಿಮಳ ಮನಸ್ಸಿಗೆ ಆನಂದ ನೀಡುತ್ತದೆ. ಇದು ನಮ್ಮನ್ನು ಕೆಟ್ಟ ಮನಸ್ಥಿತಿಯಿಂದ ಹೊರಬರಲು ಸಹಾಯ ಮಾಡುತ್ತದೆ. ಜೊತೆಗೆ ಹೂಗಳ ಮೃದುತ್ವ ನಮ್ಮ ಸ್ಪರ್ಶದ ಹಿತವನ್ನು ಹೆಚ್ಚಿಸುತ್ತದೆ. ಇನ್ನು ದೇವರ ತೀರ್ಥ ಸೇವನೆ. ದೇವಸ್ಥಾನದಲ್ಲಿ ಸಿಗುವ ತೀರ್ಥ ಅತ್ಯಂತ ಪವಿತ್ರ ಎಂಬುವ ಆಸ್ತಿಕರ ನಂಬಿಕೆ. ತುಳಸಿ ಸೇರಿದಂತೆ ಗಿಡಮೂಲಿಕೆ ಹೂಗಳೊಂದಿಗೆ ಶುದ್ಧ ಜಲದ ಮಿಶ್ರಣವನ್ನು ಸೇವಿಸಿದರೆ ಒಳಿತಾಗುತ್ತದೆ ಎಂಬ ನಂಬಿಕೆ ಇದೆ. ತಾಮ್ರದಂತಹ ಲೋಹದ ಪೂಜಾ ಪರಿಕರಗಳಲ್ಲಿ ಸಂಗ್ರಹಿಸಿರುವ ಈ ನೀರಿನಿಂದ ಆರೋಗ್ಯಕ್ಕೂ ನಾನಾ ಪ್ರಯೋಜನಗಳಿವೆ. 8 ಗಂಟೆಗಳ ಕಾಲ ತಾಮ್ರದ ಪಾತ್ರೆಗಳಲ್ಲಿ ನೀರನ್ನು ಸಂಗ್ರಹಿಸುವುದು ವಾತ, ಪಿತ್ತ ಮತ್ತು ಕಫಗಳೆಂಬ ತ್ರಿದೋಷಗಳನ್ನು ಸಮತೋಲನಗೊಳಿಸುತ್ತದೆ. ಇನ್ನು ಪ್ರದಕ್ಷಿಣೆಯ ಅರ್ಥ. ದೇವಸ್ಥಾನದಲ್ಲಿ ದೇಗುಲದ ಗರ್ಭಗುಡಿಗೆ ಪ್ರದಕ್ಷಿಣೆ ಬರುವುದು ಕೂಡ ಸಂಪ್ರದಾಯ. ದೇವರ ಮುಂದೆ ನಾವೆಲ್ಲ ಶೂನ್ಯ ಎಂಬ ಭಾವ ಇಲ್ಲಿನದು. ಇದರೊಂದಿಗೆ ಪ್ರದಕ್ಷಿಣೆಯಿಂದ ಆರೋಗ್ಯಕ್ಕೂ ಪ್ರಯೋಜನ ಇದೆ. ನಾವು ಪ್ರದಕ್ಷಿಣೆ ಬರುವುದರಿಂದ ನಮ್ಮ ದೇಹ, ವಿಗ್ರಹ ಮತ್ತು ದೇಗುಲದ ಪ್ರಾರಂಗಣದ ಉತ್ತಮ ಕಂಪನಗಳನ್ನು ಹೀರಿಕೊಳ್ಳಲು ಸಹಾಯವಾಗುತ್ತದೆ. ಉತ್ತಮ ಆರೋಗ್ಯ ಪಡೆಯಲು ಮತ್ತು ಮನಸ್ಸನ್ನು ಶಾಂತಗೊಳಿಸಲು ಇದು ಸಹಾಯವಾಗುತ್ತದೆ. ಇನ್ನು ತಲೆ ಸ್ನಾನದ ಮಹತ್ವ. ದೇವಾಲಯಕ್ಕೆ ಹೋಗುವಾಗ ಸಾಮಾನ್ಯವಾಗಿ ಎಲ್ಲರೂ ಶುದ್ಧಾಚಾರದಿಂದ ಹೋಗುತ್ತಾರೆ. ತಲೆಗೆ ಸ್ನಾನ ಮಾಡಿ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ತಲೆಗೆ ಸ್ನಾನ ಮಾಡುವ ಮೂಲಕ ನಾವು ನಮ್ಮ ಇಡೀ ದೇಹವನ್ನು ಸ್ವಚ್ಛಗೊಳಿಸಿಕೊಳ್ಳುತ್ತೇವೆ. ಆದರೆ ನಮ್ಮ ಹೃದಯದಲ್ಲಿನೂ ಆಸೆ, ಕೋಪ, ಕಾಮ, ಅಹಂಕಾರ ಸೇರಿದಂತೆ ನಾನಾ ಭಾವನೆಗಳು ಇರುತ್ತವೆ. ಇದರನ್ನು ದೂರ ಮಾಡುವ ಶಕ್ತಿ ನಮ್ಮಲ್ಲಿ ಇರುವುದಿಲ್ಲ. ಹೀಗಾಗಿ ಈ ಎಲ್ಲ ಭಾವನೆಗಳನ್ನು ದೂರ ಮಾಡಲು ನಾವು ನಮ್ಮ ದೇಹದಲ್ಲಿ ಸ್ವಚ್ಛವಾಗಿರಿ, ಭಗವಂತನ ಆಶೀರ್ವಾದವನ್ನು ಪಡೆಯಲು ದೇವಾಲಯಕ್ಕೆ ಭೇಟಿ ನೀಡುತ್ತೇವೆ. ಅಂದರೆ ನಮ್ಮೆಲ್ಲ ಪಾಪ, ಕೆಟ್ಟ ಆಲೋಚನೆ, ಭಾವನೆಗಳನ್ನು ದೂರ ಮಾಡಿ ಹೃದಯವನ್ನು ಶುದ್ಧವಾಗಿರಿಸಿಕೊಳ್ಳುವ ಸಂಕೇತವೇ ತಲೆ ಸ್ನಾನ. ಇಷ್ಟು ದೇವಾಲಯಕ್ಕೆ ಹೋಗುವ ಪ್ರಯೋಜನಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ, ಒಂದು ಲೈಕ್ ಕೊಡಲು ಮರೆಯದಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.